The pineal gland which gives you remembrance, which gives you that sparkling energy and gives you the light of all lights. Since you have not experienced that, it is difficult for you to visualize. Once you get the activation done, and you are able to visualize this. ಅದಕ್ಕೆ ಧ್ಯಾನದಲ್ಲಿ ಕೂತ್ಕೊಳ್ಬೇಕಾದ್ರೆ ಕಣ್ಣು ಮುಚ್ಕೊಂಡಾಗ ನಮ್ಮ ಒಳಗಡೆ ಏನೇನು ಬರುತ್ತೋ ಆ ಇಂಟ್ಯೂಷನ್ ಅಂತ ಏನು ಹೇಳ್ತೀವೋ, ಬಿಕಾಸ್ ಯುವರ್ ಪೈನಿಯಲ್ ಗ್ಲ್ಯಾಂಡ್ ಇಸ್ ನೌ ಸ್ಟಾರ್ಟಿಂಗ್ ಟು ಆಪರೇಟ್ in the cortex of the brain. Then the cortex of the brain transmits it to the right hand side and to the left hand side. Then it starts segregating. Left hand side allella is only the normal activity. It will tell you right hand side of the brain al barodella, it is called as intuition anta. Right hand side of the brain keeps telling you, keeps pointing to you. That is why we have to understand and read all the enlightened beings and try to understand with that same principle. ಆ ಪ್ರಿನ್ಸಿಪಲ್ನೇ ನಾವು ಫಾಲೋ ಅಪ್ ಮಾಡಬೇಕು. ಅದೇ ಆಲ್ರೈಟ್. ನೋಡಿ, ಇವತ್ತಿನ ಸತ್ಸಂಗ ಏನು ಅಂದರೆ ನಿಮಗೆ ಏನು ಅಂದರೆ ಇಟ್ ಈಸ್ ಓನ್ಲಿ ಪೈನಿಯಲ್ ಗ್ಲ್ಯಾಂಡ್ ಆಕ್ಟಿವೇಶನ್. ಇದನ್ನು ನಾನಾ ರೀತಿ ನಾವು ಡಿಸ್ಕಸ್ ಮಾಡಿದ್ರು ನಮ್ಮಲ್ಲಿರೋತಕ್ಕಂಥ ಆ್ಯಂಟೆನಾ ಅದನ್ನು ಚೂಪ್ ಮಾಡ್ಕೋಬೇಕು. ಆ ಆ್ಯಂಟೆನಾ ಸುತ್ತ ಇರೋತಕ್ಕಂಥ ತಮಸ್ಸು ತೆಗಿಬೇಕು. ಆ ತಮಸ್ಸು ತೆಗೆದ್ರೇ ಹೊಳಪು ಬರೋದು. ಹೇಗೆ ಒಂದು ಪಾತ್ರೆನ ನಾವು ತೊಳೆದು ಆಯಿತಾ, ಈ ಪೀತಾಂಬರಿ ಅದು ಇದನ್ನೆಲ್ಲ ಹಾಕಿ ಏನು ಉಜ್ಜಿ ಚೆನ್ನಾಗಿ ಹೊಳಪಲ್ಲಿ ಮಾಡ್ತೀವೋ, ಅದೇ ಥರ ಏನಾಗುತ್ತೆ, ದೆನ್ ಯು ಸಿ ದಟ್ಸ್ ಅ ವೆರಿ ಫ್ರೆಶ್, ನೈಸ್, ಕ್ಲೀನ್ಲಿ ವಾಶ್ಡ್ ಯುಟೆನ್ಸಿಲ್. ಕ್ಲೀನಾಗಿರುತ್ತೆ. ಆಮೇಲೆ ಕೊನೆಯಲ್ಲಿ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಸ್ವಲ್ಪ ಪಟ್ಟೆ ಗಿಟ್ಟೆ ಏನಾರು ಇದ್ದರೆ ಅದನ್ನು ಒರೆಸ್ಬಿಟ್ಟು ಕ್ಲೀನಾಗಿ ವಿ ಕ್ಯಾನ್ ಯೂಸ್ ಇಟ್. ಅದಾದಮೇಲೆ ಏನು ಮಾಡ್ತೀವಿ, ಸ್ಟವ್ ಮೇಲೆ ಹಾಕ್ತೀವಿ. ಹಾಲು ಬೇಕಾದ್ರೆ ಹಾಲು, ಏನು ಬೇಕಾದ್ರೋ ಆ ಪದಾರ್ಥನಲ್ಲಿ ಹಾಕಿ ಫಸ್ಟು ಅದಕ್ಕೆ ಹೀಟ್ ಕೊಡ್ತೀವಿ. ಸಾಧನೆ ಫಸ್ಟು ನಿಮ್ಮಲ್ಲಿರೋ ಇಂಪ್ಯೂರಿಟೀಸ್ನ ತೆಗಿಬೇಕು. ಇಂಪ್ಯೂರಿಟೀಸ್ ತೆಗೆದಾದ ಮೇಲೇ, ಯಾಕೆ ಇಂಪ್ಯೂರಿಟೀಸ್ ತೆಗಿಬೇಕು ಅಂದರೆ ನಿಮ್ಮ ಪೈನಿಯಲ್ ಗ್ಲ್ಯಾಂಡ್ ಹ್ಯಾಸ್ ಟು ಸ್ಟಾರ್ಟ್ ವರ್ಕಿಂಗ್, ಇಟ್ ಹ್ಯಾಸ್ ಟು ಗ್ಲೋ ಆ್ಯಂಡ್ ಇಟ್ ಹ್ಯಾಸ್ ಟು ಶೈನ್, so that all the piezoelectric crystals which is there on the pineal gland should be glowing. It should give illumination to you. ಹೊಳಪು, ಇಲ್ಯುಮಿನೇಷನ್ ಅಂದರೆ ಹೊಳಪು. ಆ ಹೊಳಪು ಕೊಟ್ರೇನೆ ನಿಮ್ಮ ಲೈಫು ಸಾರ್ಥಕ ಆಗತ್ತೆ. ಇಲ್ಲ ಅಂದರೆ ಹೊಳಪಿರಲ್ಲ. ಯು ಮೇ ಬಿ ಟ್ರೈನ್ಡ್ ಇನ್ 1000 ನಂಬರ್ ಆಫ್ ವೇಸ್. ಹಿಂಗೆ ವಿದ್ಯೆ ಇರ್ಬೋದು, ಹಂಗೆ ಬುದ್ಧಿ ಇರ್ಬೋದು, ನಿಮ್ಮ ಅಪ್ಪ ಅಮ್ಮ ಇನ್ನೂ ಇರ್ಬೋದು, ವಾಟ್ ಎವರ್ ಸೆಡ್ ಆ್ಯಂಡ್ ಡನ್. ಬೇಸಿಕ್ಕಿ ಮನುಷ್ಯ ಆದಮೇಲೆ ಹೊಳಪು ಬರೋದು ಇಟ್ಸ್ ಯುವರ್ ಬೇಸಿಕ್ ಕರ್ತವ್ಯ. ಇಟ್ ಈಸ್ ಯುವರ್ ಬೇಸಿಕ್ ಡ್ಯೂಟಿ. ಯು ಹ್ಯಾವ್ ಟು ಶೈನ್ ಫೋರ್ತ್ in all your pristine glory. ಕಿಲುಬು ಹಿಡಿದಿರೋತಕ್ಕಂಥ ಪೈನಿಯಲ್ ಗ್ಲ್ಯಾಂಡನ್ನು ನಾವು ಅದನ್ನು ತೆಗೆದು ಉಜ್ಜಿ ಆ ಪೈನಿಯಲ್ ಗ್ಲ್ಯಾಂಡ್, ಯಾಕೆಂದರೆ ಹಳೆಯ ಜನ್ಮದ್ದು ವಾಸನಗಳು ಅದರ ಮೇಲೆ ಸೆಟ್ಲ್ ಆಗುತ್ತೆ. ದಟ್ ಇಸ್ ವೈ ಐ ಕೀಪ್ ಆಸ್ಕಿಂಗ್ ಯು. ಅದಕ್ಕೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಯಾವಾಗ ಕೇಳ್ತೀನಲ್ಲ, ಏನಂತ ಹೇಳಿ, ರೀ ನಿಮ್ಮ ಮನೆಯಲ್ಲಿ ಯಾರಿಗೆ ಜ್ಞಾನಿ ಇದ್ದಾನೆ? ರಿಮೆಂಬರ್ ದಟ್ ಸ್ಟೇಟ್ಮೆಂಟ್. ಶೋ ಮೀ ಒನ್ ಪರ್ಸನ್ ಇನ್ ಯುವರ್ ಫ್ಯಾಮಿಲಿ, ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್, ಹೂ ಈಸ್ ನಾಟ್ ಇಲ್ಯುಮಿನ್ಡ್. ವೈ? ಯಾರಿಗೆ ಜ್ಞಾನಿ ಇದ್ದಾನೆ ನಿಮ್ಮ ಫ್ಯಾಮಿಲಿನಲ್ಲಿ? ಶೋ ಮೀ ಒನ್ ಜ್ಞಾನಿ ನಿಮ್ಮ ಫ್ಯಾಮಿಲಿನಲ್ಲೇ. ದಟ್ ಈಸ್ ವೈ ಸೆಕೆಂಡ್ ಸೆಂಟೆನ್ಸ್ ಪಾರ್ಟ್ ಆಫ್ ಇಟ್. ಅದಕ್ಕೆ ಹೇಳೋದು, ಜ್ಞಾನಿ ಇಲ್ಲದೆ ಇರೋದ್ರಿಂದ ನೀವೇ ಆ ಜ್ಞಾನಿ. ದಟ್ ಈಸ್ ವೈ ಐ ಆಮ್ ಮೇಕಿಂಗ್ ಯು ಟು ಬಿಕಮ್ ಎನ್ಲೈಟನ್ಡ್, ಸೋ ದ್ಯಾಟ್ ಅಟ್ ಲೀಸ್ಟ್ ನಿಮ್ಮ ಫ್ಯಾಮಿಲಿನಲ್ಲಿ ದರ್ ಶುಡ್ ಬಿ ಒನ್ ವಿಸ್ಡಮ್ ಫೆಲೋ, ಒನ್ ಜ್ಞಾನಿ. 3 ಹೊತ್ತು ಹೊಳಪಿನಲ್ಲಿ ಮಾತಾಡಬೇಕು ಅವನು. ಸುಮ್ಮನೆ ಮೋಹ ವ್ಯಾಮೋಹ ತಮಸಲ್ಲ. ಯು ಶುಡ್ ಓನ್ಲಿ ಬಿ ಎಲಿಮಿನೇಟಿಂಗ್, ಓನ್ಲಿ ಬಿ ಎಮಿಟಿಂಗ್ ವಿದ್ಯಾ, ಜ್ಞಾನ.
You should be eliminated. ಅದಕ್ಕೆ ಹೇಳೋದು, ಅದಕ್ಕೆ ಜಾತಿ ಗೀತಿ ಎಲ್ಲ ಪ್ಲೀಸ್ ಟೇಕ್ ಇಟ್ ಔಟ್. ಅದಕ್ಕೆ ನಾನು ಕೇಳೋದು, ಬೆಳಗ್ಗಿಂದ ಅದನ್ನೇ ಕೇಳ್ತಾ ಇರೋದು, ಈಗಲೂ ಅದನ್ನೇ ಕೇಳ್ತಾ ಇರೋದು. ಶೋ ಮಿ ಒನ್ ಪರ್ಸನ್ ಇನ್ ಯುವರ್ ಫ್ಯಾಮಿಲಿ who is eliminated, who is eliminated. All of your forefathers in your own family, they have eliminated them. ಯಾರೋ ನಮ್ಮ ತಾತ ಮುತ್ತಾತ ಮುತ್ತಾತನ ತಾತ ಅಷ್ಟು ಗೊತ್ತು ನಿಮಗೆ, ಅವ್ರ ನೇಮೂ ಗೊತ್ತಿಲ್ಲ ನಿಮಗೆ. ಬಟ್ ಇಫ್ ಯು ಲುಕ್ ಎಟ್ ಸರ್ ಎಂ ವಿಶ್ವೇಶ್ವರಯ್ಯ, if you look at anybody, not only in your family, anybody outside who is eliminated, Sir M Vishweshwaraya, TVG, ಇವರೆಲ್ಲ ಈಗಲೂ you remember them. You know why you are connected with such eliminating, but still you remember them. Why do you remember them? Because they were all Jnanis. They are all men of wisdom. That is why I am telling you, you become and you carry that light, that illuminating light in your soul, so that ನಮ್ಮ ತಾತ ನಮ್ಮ ಅಜ್ಜಿ ಈ ಥರ ಇದ್ದಾರಪ್ಪ, ನಮ್ಮ ಫ್ಯಾಮಿಲಿನಲ್ಲಿ ನಾವೇ ಬಂದಿದ್ದೀವಪ್ಪ ಅಂತ ನೀವು ರಾಜಾರೋಷವಾಗಿ ಹೇಳೋದು ಅಲ್ಲದೆ ಸಭ್ಯಸ್ಥನಾಗಿ ತಗ್ಗಿ ಬಗ್ಗಿ ಸ್ವಲ್ಪ ಹೇಳ್ಕೊಳ್ಳಿ. ಆಮೇಲೆ ಇದನ್ನೆಲ್ಲ ಮಾತಾಡೋಣ. ಮೈ ಜಾಬ್ ಆ್ಯಂಡ್ ಮೈ ಡ್ಯೂಟಿ ಈಸ್ ಟು ಗಿವ್ ಯು illumination. You have to become illuminated. You have to show that light. What your whole family, ತಲತಲಾಂತರದಿಂದ ಆ illumination ಬಂದಿಲ್ಲ ನಿಮ್ಮ ಫ್ಯಾಮಿಲಿಗೆ. Don't mistake me, but that's a fact. But that's a fact. That's a very fact. ಅಲ್ವಾ? ನೀವು ಈಗ ಹೆಮ್ಮೆಯಾಗಿರಿ. ಉಜ್ಜಿದ್ರೇನೆ ನಿಮ್ಮ ಈಗೋ ಉಜ್ಜಿದ್ರೇನೆ ನಿಮಗೆ ಹೊಳಪು ಬರೋದು. ವಾಟ್ ಈಸ್ ದ ಡಿಕ್ಲೈನಿಂಗ್ ಫ್ಯಾಕ್ಟರ್ ಆಫ್ ಯು? ಇಟ್ಸ್ ಯುವರ್ ಈಗೋ ಅಷ್ಟೇ. ಈಗ ಒಂದು ತೆಗಿರಿ ಅಂತ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಇವತ್ತೆಲ್ಲ ನಾಳೆ ಹಾಗೇ ಆಗುತ್ತೆ. ಐ ಆಮ್ ಶ್ಯೂರ್ ಇವತ್ತೆಲ್ಲ ನೆನೆನೇ ಆಗುತ್ತೆ. ಐ ಥಿಂಕ್ ವೆರಿ 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 ವಂಡರ್ಫುಲಿ ವೆಲ್ ಫಾರ್ ಆಲ್ ಆಫ್ ಯು. ಯು ಆರ್ ವಂಡರ್ಫುಲ್ ಪೀಪಲ್, ಬಟ್ your ego is not allowing you to illuminate yourself. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಕ್ಯಾಂಡಲ್ ಹಿಂಗೆ ಇಟ್ಕೊಳ್ಳಿ. ಯು ಹ್ಯಾವ್ ಸೀನ್ ದಟ್ ಇನ್ ಮೈಸೂರು. ಹೇಳ್ತೇನೆ, ಒಂದು ಕ್ಯಾಲೆಂಡರ್ ಇಟ್ಕೊಂಡು ಅದನ್ನು ಹತ್ತಿಸಿಕೊಳ್ಳಿ. ಹತ್ತಿಸ್ಕೊಂಡು ನಿಮ್ಮ ಕೈನ ಬಲಗೈನ ಎಡಗೈನಲ್ಲಿ ಕ್ಯಾಂಡಲ್ ಹಿಡ್ಕೊಂಡು ಅದನ್ನು ಹತ್ತಿಸ್ಬಿಟ್ಟು ಮುಂದೆ ಅದನ್ನು ನೀವು ಮುಚ್ಚಿಬಿಡಿ. ಲೆಟ್ ನಾಟ್ ದ ಲೈಟ್ ಅದರ್ಸ್ ಸಿ, ಬಟ್ ದಟ್ ಲೈಟ್ ಇಟ್ ಸ್ಟಾರ್ಟ್ಸ್ ಎಮಿಟಿಂಗ್ ಅಕ್ರಾಸ್ ಯುವರ್ ಹೋಲ್ ಬಾಡಿ. ಯಾವ್ಯಾವುದು ವಿಚ್ ಇಸ್ ಇಲ್ಯುಮಿನೇಟಿಂಗ್ ದಟ್ ಪಾರ್ಟ್. ದೆನ್ ಯು ಟೇಕ್ ಅ ಫೋಟೋಗ್ರಾಫ್ ಆಫ್ ದಟ್ ಇಲ್ಯುಮಿನೇಟೆಡ್ ಪಾರ್ಟ್ ಆನ್ ಯುವರ್ ಮಿರರ್. ಮಿರರ್ ಎಲ್ಲ ಕತ್ಲಿಯಾಗಿರುತ್ತೆ. ಬಟ್ ನೀವು ಎಲ್ಲಿ ಆ ಕ್ಯಾಂಡಲ್ ಇಟ್ಕೊಂಡು ನೀವು ಕೈನ ಮುಚ್ಕೊಂಡಿದ್ದೀರೋ ಆ ನಿಮ್ಮ ಫೇಸ್ ಕುತ್ತಿಗೆಯಿಂದ ಈಚೆಗೆ ತಲೆವರೆಗೂ ಇಲ್ಯುಮಿನೇಟ್ ಆಗುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ. ಹೌ ವಂಡರ್ಫುಲ್ ದಟ್ ಈಸ್ ಹೌ ದ ಲೈಟ್ ಇನ್ ಯು ಗ್ಲೋಸ್. ಸಿಂಪಲ್ ಎಕ್ಸ್ಪೆರಿಮೆಂಟ್. ಹೋಲ್ಡ್ ಯುವರ್ ಸೆಲ್ಫ್ lighted candle, cover with your right hand. Okay, let that light only illuminate your face up to the chest or from chest above. Then take a photograph in a mirror and see how brilliant you are. That is the kind of an aura you are all born with. Ide aura, ide lighted aura. It is the illumination of that aura which gives you that light in your soul. That is the self. ಅದನ್ನೇನೆ ಸೆಲ್ಫ್ ಅಂತ ಹೇಳೋದು. ಯು ಲುಕ್ ಎಟ್ ದಟ್. ಆ ಫೋಟೋ ತೆಕ್ಕೊಳ್ಳಿ, ನಿಮ್ದನ್ನೇ ನೀವು ತೆಕ್ಕೊಳ್ಳಿ, ಅಥವಾ ಫ್ರೆಂಡ್ ಯಾರಿಗಾರು ಹೇಳಿ.
ಅವನ ಫೋಟೋ ಬಿಟ್ಟು ಈ ಥರ ಇಲ್ಯುಮಿನೇಟ್ ಮಾಡಿದ್ರೆ ಒಂದು ಸೈಡ್ ಆ್ಯಂಗಲಲ್ಲಿ ತೊಗೊಳ್ಳಿ, ಅಥವಾ ನಿಮ್ಮ ಹಿಂದ್ಗಡೆ ಎದುರುಗಡೆ ಹಿಂಗೆ ಇಟ್ಕೊಳ್ಳಿ, ಅವ್ನು ತೊಗೊಳ್ಳಿ ಫೋಟೋ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ನೀವು. ಹಾ, ಇಷ್ಟು ಸಿಂಪಲ್ಲ ಅನಿಸುತ್ತೆ. ದಟ್ ಈಸ್ ಹೌ ಗಾಡ್ ಲುಕ್ಸ್ ಎಟ್ ಯು. ದಟ್ ಈಸ್ ದ ಪಿಕ್ಚರ್ ಯು ಆರ್ ಗಿವಿಂಗ್ ಟು ಯುವರ್ ಕ್ರಿಯೇಟರ್ ಕಾಲ್ಡ್ ಆಸ್ ದೇವಿ. ದಟ್ ಈಸ್ ಹೌ ದೇವಿ ವ್ಯೂಸ್ ಯು. ಅದು ಆ ದೃಶ್ಯನೇ ದೇವಿ ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ನೋಡ್ತಾ ಇರೋದು. ಬಟ್ ಇದು ಯಾಕೆ ಆಗ್ತದೆ, ಅದನ್ನ ಯಾಕೆ ನೀವು ಅದನ್ನು ಇದುವರೆಗೂ ಗೊತ್ತಿಲ್ಲ ಅಂದರೆ ನಿಮ್ಮ ಈಗೋ ಇಟ್ ಕವರ್ಸ್ ಯುವರ್ ಇಲ್ಯುಮಿನೇಷನ್. ನೌ ಐ ಆಮ್ ಟೆಲ್ಲಿಂಗ್ ಯು ಹೌ ಟು ಟೇಕ್ ಅ photograph of you minus your ego plus your illumination. ಆಗ ನೋಡಿ ಹೇಗೆ ಕಾಣಿಸ್ತೀರ ನೀವು. ಇದು ಜಗನ್ಮೋಹನ್ ಪ್ಯಾಲೇಸ್ ಅಂತ ಮೈಸೂರಲ್ಲೇ ಇದೆಯಲ್ಲ, ಆರ್ಟ್ ಗ್ಯಾಲರಿನಲ್ಲಿ ಇದು ನಾವು ನೋಡ್ತೀವಿ. ಅದರ ಇಂಪಾರ್ಟೆನ್ಸ್ ಗೊತ್ತಿರಲಿಲ್ಲ, ಈಗ ಗೊತ್ತಾಗ್ತಾ ಇದೆ ನಿಮ್ಗೆ ಅದರ ಇಂಪಾರ್ಟೆನ್ಸ್. ಇದೇನಾ ನಾವು, ದಿಸ್ ಇಸ್ ಹೌ ಮದರ್, ದ ಡಿವೈನ್ ಮದರ್ ಲುಕ್ಸ್ ಎಟ್ ಯು. ಯುವರ್ ಕ್ರಿಯೇಟರ್ ಲುಕ್ಸ್ ಎಟ್ ಯು ಮೈನಸ್ ಯುವರ್ ಫಾದರ್, ಮದರ್ ಆ್ಯಂಡ್ ಯುವರ್ ಪರಂಪರಾ. ಯಾಕೆ ಅವ್ರಿಗೆ ಕಾಣಿಸಿಲ್ಲ? ಯಾಕೆ ನಮ್ಗೆ? ಹೌ ಯುವರ್ ಪರಂಪರಾ ಹ್ಯಾಸ್ ನಾಟ್ ಅಂಡರ್ಸ್ಟುಡ್ ದಿಸ್? ಬಿಕಾಸ್ ಆಫ್ ಯುವರ್ ಈಗೋ, ಬಿಕಾಸ್ ಆಫ್ ದೇರ್ ಈಗೋ, because of all your other family's ego. They are not able to see the illuminated self of yourself. That is what Ramana Maharishi talked about, that self minus the ego. ಈಗಲೇ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್. ಮನೆಗೆ ಹೋಗಿ ಒಂದು ಕ್ಯಾಂಡಲ್ ಹಚ್ಚಿ ಈ ಕಡೆ ಕವರ್ ಮಾಡಿ, ಆ ಲೈಟ್ ಮಾತ್ರ ನಿಮ್ಮ ಮುಖಕ್ಕೆ ಈ ಭಾಗಕ್ಕೆ ಚೆನ್ನಾಗಿ ಬರುತ್ತೆ. ಫೋಟೋ ತೆಕ್ಕೊಳ್ಳಿ. Let your family takes that photograph. You then take their photograph in the same way. Then you will understand what illumination is. This is what it is. ಒಳ್ಳೆಯದಾಗಲಿ. ಜಯ ಮಾತಾ. ನಿಮಿಷಾಂಬ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ವಿದ್ಯಾಬುದ್ಧಿ ಜ್ಞಾನ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ದೀರ್ಘ ಆಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ, ಪುತ್ರ ಪೌತ್ರ ಅಭಿವೃದ್ಧಿ ಪ್ರಾಪ್ತಿರಸ್ತು. ಮನಸೋಭಿಷ್ಟ ಸತ್ಪ್ರಾರ್ಥನಾ ಸಿದ್ಧಿರಸ್ತು. ಜಯ ಮಾತಾ. ಒಳ್ಳೆಯದಾಗಲಿ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.